ಇವತ್ತು ಬನ್ನಿ ಒಳ್ಳೆ ಸ್ಪೆಷಲ್ ಆಗಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅಂತ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ತಕ್ಕಳಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಬಿಡಿಬಿಡಿಯಾಗಿ ಬಿಟ್ಕೊಳ್ಳೋಣ. ಈ ಥರ ನೀವು ಜಾಸ್ತಿ ನೀರು ಹಾಕಿ ಕಲಿಸ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಇದು ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಚಿಪ್ಸ್ ಆದಂಗೆ ಆಗಿದೆ. ಈಗ ತೆಗೆದುಬೇಡ. ನೋಡಿ, ಯಾವ ಕಲರ್ ಹಾಕಿಲ್ಲ, ನಾವು ಯಾವ ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, 50 to 60% ಫ್ರೈ ಆದರೆ ಸಾಕು. ನಾನು ಕರೆದಿಟ್ಕೊಂಡಿದ್ದೀನಲ್ಲ ಕ್ರಿಸ್ಪಿ ಆಗಿರೋವಂಥದ್ದು ಇದೀಗ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿದ್ರಲ್ಲ, RVR ಸ್ಪೆಷಲ್ ಮದುವೆ ಮನೆಗಳಲ್ಲಿ ರಿಸೆಪ್ಷನ್ಗಳಲ್ಲಿ ನಾವು ಹೇಗೆ ಗೋಬಿ ಮಂಚೂರಿ ಮಾಡ್ತೀವಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ನಮ್ಮ ರಿಸೆಪ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ಗೋಬಿ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ ಅಥವಾ ಇತರೆ ಮಂಚೂರಿಗಳು ಮಾಡ್ತಿರಲ್ಲ, ದಯವಿಟ್ಟು ಒಂದ್ಸಲಿ ತೋರಿಸ್ಕೊಡಿ, ತುಂಬ ಚೆನ್ನಾಗಿರುತ್ತೆ ಅಂತ. ಇವತ್ತು ಬನ್ನಿ ಒಳ್ಳೆ ಸ್ಪೆಷಲ್ ಆಗಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮನೆ ಮಟ್ಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಚೆ ಹೋಗ್ತೀನಿ ಅದ್ರ ಬದಲು ಮನೇಲೇ ಮಾಡಿ ಮಕ್ಳ ಜೊತೆ ಎಲ್ಲರೂ ಸುತ್ತಮುತ್ತ ಕುತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ. ಸ್ನೇಹಿತರೆ, ಗೋಬಿ ಮಂಚೂರಿಯನ್ಗೆ ಗೋಬಿ ಅಂದರೆ ಹೂಕೋಸನ್ನ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಏನಪ್ಪ ಇದು ಅರಶಿನದ ಕಲರ್ ಇದೆ ಅಂದ್ಕೋಬೇಡಿ. ಇದನ್ನು ಹುಳ ಇರುತ್ತೆ ಕೆಲವೊಂದು ಅಂದರೆ ಹೂಕೋಸು ಜನರಲ್ ಆಗಿ ಹುಳ ಇರುತ್ತೆ. ನಾನು ಸುಮಾರು ಕಡೆ ಕೇಳಿರೋ ಪ್ರಕಾರ ಇದು ಹೆಂಗೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಸ್ವಲ್ಪ ಹುಳ ಇದ್ದರೆ ಅದು ಸರಿಯಾಗಿದೆ, ಅದನ್ನು ಪೆಸ್ಟಿಸೈಡ್ಸ್ ಹೊಡೆದಿಲ್ಲ ಅಥವಾ ಔಷಧಿ ಹೊಡೆದಿಲ್ಲ ಅಂತ ಅರ್ಥ. ಅಕಸ್ಮಾತ್ ನೀವು ಹುಳ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಔಷಧಿ ಹೊಡೆದಿದ್ದಾರೆ, ಅದು ಇನ್ನೂ ವಿಷಕಾರಿ ಅಂತ ಅರ್ಥ ಅಂತ ಸುಮಾರು ಜನ ಹೇಳಿದ್ದಾರೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳೋ ಗೊತ್ತಿಲ್ಲ, ನೀವು ತಿಳಿಸ್ಕೊಡಿ. ಈಗ ನಾ ಯಾವುದಕ್ಕಾದರೂ ಇರಲಿ ಅಂತ ಹೇಳಿ ಬಿಸಿ ನೀರಲ್ಲಿ, ಚೆನ್ನಾಗಿ ಕುದಿಯೋ ನೀರಲ್ಲಿ ಇದನ್ನು ಗೋಬಿಯನ್ನು ಹಾಕಿ ಒಂದು ಸ್ಪೂನು ಅರಶಿನವನ್ನು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೋಬಾರ್ದು. ಬಿಸಿನೀರಲ್ಲಿ ಹಾಕಿ ಬಿಟ್ಬಿಡ್ಬೇಕು. ತುಂಬ ನಾವು ಕುದಿಸಿದ್ರೆ ಅದರೊಳಗೆ ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಬಿಸಿ ಇರೋ ನೀರಿಗೆ ಅರಶಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಈ ಗೋಬಿಯನ್ನು ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಎಲ್ಲ ಮೇಲ್ಗಡೆ ಅಕಸ್ಮಾತ್ ಹುಳಗಳೇ ಇದ್ದರೆ ತೇಲ್ಕೊಂಬರುತ್ತೆ, ಕ್ಲೀನ್ ಮಾಡಿ ಹಾಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡ್ತೀವಿ. ಅಂದರೆ ಇರೋದ್ರಲ್ಲಿ ಬೆಟರ್ ವರ್ಷನ್ ಈ ಥರ ಮಾಡಿದ್ರೆ ತುಂಬ ನೀಟಾಗಿರುತ್ತೆ ಅಂತ ಅದು ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಈಗ ನೋಡಿ ಇದಕ್ಕೆ ಏನೇನು ಹಾಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು 2 ಹೂಕೋಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಹೂಕೋಸಿಗೆ 2 ಕಪ್ಪಷ್ಟು ನಾನು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ. 2 ಹೂಕೋಸಿಗೆ ನೋಡಿ ಈ ಥರ ಆ 2 ಕಪ್ ಕಾರ್ನ್ ಫ್ಲೋರ್ ಹಾಕಿರೋ ಜಾಗಕ್ಕೆ 2 ಹೂಕೋಸಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀರಿ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಒಳ್ಳೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ 1 ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಿದ್ದೀನಿ. ಇದು ನಿಮ್ಗೆ ಒಳ್ಳೆ ಘಮ ಕೊಡುತ್ತೆ ಗೋಬಿ. ಹಾಗೆ ಡ್ರೈ ಗೋಬಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಚ್ಚ ಖಾರದ ಪುಡಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಅಂದರೆ ಅರ್ಧದಿಂದ 1 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ನೋಡಿ ಇದೆಲ್ಲ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ತಕ್ಕಳಿಸ್ಕೊಂಡು, ತುಂಬ ನೀರಾಗಿ ಕಲಿಸ್ಕೊಳ್ಳೋದು ಬೇಡ, ನಿಮಗೆ ಕರಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ಆಲ್ರೆಡಿ ಒಳಗಡೆ ಅಂದರೆ ಬಿಸಿನೀರಲ್ಲಿ ನೆನೆಸಿ ಬಸ್ತಿದ್ದೀವಲ್ಲ, ಅದರಲ್ಲೇ ಸ್ವಲ್ಪ ನೀರು ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ತಕ್ಕಳಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಲಿಸ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಎಣ್ಣೆಲಿ ಬಿಡಬೇಕಾದ್ರೆ ಗಂಟು ಆಗೋದು ಅವೆಲ್ಲ ಆಗಲ್ಲ, ಡ್ರೈ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಲಸಿಟ್ಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಕಲಸಿದೆ. ಈಗ ಒಂದು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇದನ್ನೆಲ್ಲ ಕರ್ಕೊಂಬೋಣ ಗೋಬಿನ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ ಅದಕ್ಕೆ. ಸ್ನೇಹಿತರೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದನ್ನು ನೋಡಿ ಕಲಸಿಟ್ಕೊಂಡಿದ್ದೀವಲ್ಲ, ಈಗ ಇದನ್ನು ಬಿಡಿಬಿಡಿಯಾಗಿ ಬಿಟ್ಕೊಳ್ಳೋಣ. ಈ ಥರ ನೀವು ಜಾಸ್ತಿ ನೀರು ಹಾಕಿ ಕಲಿಸ್ಕೊಂಡ್ರೆ ಗಂಟಾಗ್ಬಿಡುತ್ತೆ. ಇಲ್ಲಿ ಬಾಣಲಿಗೆ ಬಿಡ್ತಿದ್ದಂಗೆ ಗಂಟು ಆಗ್ಬಿಡುತ್ತೆ. ಅದನ್ನು ಬಿಡಿಸೋದೇ ಒಂದು ಕೆಲಸ ಆಗ್ಬಿಡುತ್ತೆ. ಆ ಥರ ಆಗೋದು ಬೇಡ ಅಂತ ಹೇಳಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇದು ಒಂದು 2 ನಿಮಿಷ ಆದಮೇಲೆ ಅಂದರೆ ಹಾಕಿ
ಸ್ವಲ್ಪ ಜೋರು ಕಾವಲ್ಲೇ ಬೇಯಿಸ್ಕೋಬೇಕು. ಸಣ್ಣ ಕಾವಲ್ಲಿ ಬೇಯಿಸಿದ್ರೆ ಎಲ್ಲ ಬಿಡ್ಬಿಡಿಯಾಗಿ ಆ ಕೋಟಿಂಗ್ ಏನು ಕೊಟ್ಟಿರ್ತೀರ ಅದೆಲ್ಲ ಬಿಡಿಸ್ಕೊಂಡ್ಬಿಡುತ್ತೆ. ಜೋರು ಕಾವಲ್ಲಿ ಬಂದರೆ ನಿಮಗೆ ಚೆನ್ನಾಗಿ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಕೋಟಿಂಗ್ ಎಲ್ಲ ಚೆನ್ನಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೋರು ಕಾವು ಇಟ್ಕೊಂಡಿದ್ದೀನಿ. ನೋಡಿ ಇದು ಒಳ್ಳೆ ಗರ್ಗರಿಯಾಗಿ 5 ಕ್ಲಾಸಾಗಿ ಆಗುತ್ತೆ ಗೋಬಿ. ಇದು ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ, ಚೆನ್ನಾಗಿ ಬೆಂದಮೇಲೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ಇದನ್ನು ತೆಕ್ಕೋಣ. ಅಲ್ಲಿವರೆಗೂ ಈ ಥರ ಒಂದು 2 ನಿಮಿಷ ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಬೋಣ. ನೋಡಿ ಒಂದು ಚೂರು ಗಂಟಾಗಿಲ್ಲ. ನೀವು ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ರೆ ಈ ಗಂಟಾಗ್ಬಿಡುತ್ತೆ. ಇದೆಲ್ಲ ಈ ಎಣ್ಣೆಲಿ ಬಿಡ್ತಿದ್ದಂಗೆ ಅದೇ ಒಂದು ಲೇಯರ್ ಸೃಷ್ಟಿ ಮಾಡ್ಕೊಂಡು ಗಂಟಾಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ಥರ ಉಡುಡಿಯಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ಇದು ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಚಿಪ್ಸ್ ಆದಂಗೆ ಆಗಿದೆ. ಈಗ ತೆಗೆದುಬೇಡ. ನೋಡಿ ಯಾವ ಕಲರ್ ಹಾಕಿಲ್ಲ, ನಾವು ಯಾವ ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ತೆಕ್ಕೊಂಡು ಸ್ನೇಹಿತರೆ ನೋಡಿ ಒಳ್ಳೆ ಗೋಬಿ ಕರ್ದಾಗಿದೆ. ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಅಂದರೆ ಒಂದು ಅರ್ಧ ಸೌಟಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾಯ್ತಿದ್ದಂಗೆ ನೋಡಿ ಒಂದು ಈರುಳ್ಳಿ ಈ ಥರ ಕಡ್ಡಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಒಂದೇ ಒಂದು ಕ್ಯಾಪ್ಸಿಕಮ್ಮು ಅದನ್ನು ಹಚ್ಚಿಟ್ಕೊಂಡಿದ್ದೀನಿ, ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್, ಅಂದರೆ ಖಾರ ಎಷ್ಟು ಬೇಕಷ್ಟು ಹಾಕೋಬೋದು. ನಾವೊಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಈರುಳ್ಳಿ ಕ್ಯಾಪ್ಸಿಕಮ್ಮು ಒಂದು 50 to 60% ಫ್ರೈ ಆದರೆ ಸಾಕು. ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗ್ತಾ ಇರಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಗೋಬಿ ಮಂಚೂರಿ. ನೋಡಿ ಇದನ್ನು ಒಂದು 50% ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಈ ಸಮಯದಲ್ಲಿ ಸಾಸ್ಗಳು ಹಾಕೊಂಬೋಣ. ನಾನು 2 ಗೋಬಿ ಹೂವಿನ, ಅಂದರೆ 2 ಹೂಕೋಸಿನ ಅಳತೆಗೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಟೊಮೆಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ. ಅಂದರೆ ಒಂದು 100 ಗ್ರಾಮ್ ಅಷ್ಟು ಟೊಮೆಟೊ ಸಾಸು. ಹಾಗೆ ಒಂದು ಅರ್ಧ ಕಪ್ಪಷ್ಟು ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ. ಒಂದು 3 ಚಮಚದಷ್ಟು ಸೋಯಾ ಸಾಸ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ರಿಂದ 2 ಚಮಚದಷ್ಟು ವೆನಿಗರ್ನ ಹಾಕೊಳ್ತಿದ್ದೀನಿ. ಯಾರು ವೆನಿಗರ್ ಇಷ್ಟಪಡಲು ಅವರು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೋಬೋದು. ನಾನು ಒಂದು ಅರ್ಧ ಚಮಚದಷ್ಟು, ಅರ್ಧದಿಂದ 1 ಚಮಚದಷ್ಟು ವೆನಿಗರ್ನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಗಮ್ ಅಂತ. ಅರ್ಧ ಚಮಚದಷ್ಟು ವೈಟ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಇದು ಒಳ್ಳೆ ನಿಮಗೆ ಫ್ಲೇವರ್ ಕೊಡುತ್ತೆ ಮಂಚೂರಿಗೆ. ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಆಲ್ರೆಡಿ ಕರಿಯೋದಕ್ಕೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳೋಣ. ಅಂದರೆ ಸ್ವಲ್ಪ ಅದಕ್ಕೂ ಇದಕ್ಕೂ ಎಲ್ಲ ಸೇರಿ ಹೊಂದಿ ಚೆನ್ನಾಗಾಗಬೇಕು, ಆ ಥರ ಒಂದು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ತುಂಬ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ ಇದು ಚೆನ್ನಾಗಿ ಈ ಥರ ಒಳ್ಳೆ ಹದವಾಗಿ ಈ ಥರ ಫ್ರೈ ಎಲ್ಲ ಆದರೆ ಸಾಕು. ತುಂಬ ಏನು ನಿಮಗೆ ಕುದಿಸಿ ಮಸಾಲೆ ವಾಸನೆ ಹೋಗಬೇಕು ಅವೆಲ್ಲ ಏನಿಲ್ಲ ಇದಕ್ಕೆ. ನೋಡಿ ಈ ಥರ ಚೆನ್ನಾಗಿದು ಬಿಸಿಯಾಗಿದೆ. ಈಗ ನಾವು ಕರೆದಿರೋ ಅಂತಹ ಗೋಬಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. 2 ಹೂಕೋಸಿನ ಗೋಬಿ ನಾನು ಕರೆದಿಟ್ಕೊಂಡಿದ್ದೀನಲ್ಲ, ಕ್ರಿಸ್ಪಿ ಆಗಿರೋವಂಥದ್ದು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ನೋಡಿ ಇದನ್ನು ಹಾಕಿ ಇದರ ಮಿಕ್ಸ್ ಮಾಡ್ತಾ ನಿಮಗೆ ಎಲ್ಲ ಡ್ರೈ ಆಗುತ್ತೆ. ಆ ಡ್ರೈ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡಿ ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್, ಅಂದರೆ ಈರುಳ್ಳಿ ಹೂವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆ ಘಮ ಅಂತಿರೋ ಮದುವೆ ಮನೆ ಸ್ಪೆಷಲ್ ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ. ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡ್ಕೊಳಕ್ಕೆ. ನೋಡಿ ಯಾವ ಕಲರ್ ಹಾಕಲಿಲ್ಲ, ಯಾವ ಟೇಸ್ಟಿಂಗ್ ಪೌಡ್ರ್ ಹಾಕಲಿಲ್ಲ, ಯಾವ ನಿಂಬುಪ್ಪು ಹಾಕಲಿಲ್ಲ. ನೋಡಿ ಒಳ್ಳೆ ಕಲರ್ ಇದೆ, ಒಳ್ಳೆ ಘಮ ಅಂತಿದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ನೋಡಿ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಬೋಣ. ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹೂವನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಒಳ್ಳೆ ಘಮ ಅಂತಿರೋ ಗೋಬಿ ಮಂಚೂರಿ ರೆಡಿಯಾಗಿದೆ. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಬೋಣ. ಸ್ನೇಹಿತರೆ ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಸ್ನೇಹಿತರೆ ನೋಡಿದ್ರಲ್ಲ, RVR ಸ್ಪೆಷಲ್ ಮದುವೆ ಮನೆಗಳಲ್ಲಿ, ರಿಸೆಪ್ಷನ್ಗಳಲ್ಲಿ ನಾವು ಹೇಗೆ ಗೋಬಿ ಮಂಚೂರಿ ಮಾಡ್ತೀವಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ, ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನು ಹಾಕ್ದೇ ಗೋಬಿ ತುಂಬ ಚೆನ್ನಾಗಿ ಮಾಡ್ಬೋದು. 100% ನಂಬಿಕೆ ಇದೆ. ನೀವು ಮನೇಲಿ ಒಂದ್ಸಲ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಮಕ್ಕಳಿಗೆ ಈ ಥರ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾ ಈಗ ನೋಡಿ ರುಚಿ ನೋಡೋಣ. ಆ ಕ್ರಿಸ್ಪಿನೆಸ್ ಹಾಗೇ ಇದೆ.
ಒಳ್ಳೆ ಗರ್ಗರಿಯಾಗಿದೆ. ನಾವು ಕೋಟಿಂಗು ಜಾಸ್ತಿ ಕೊಟ್ಟಿಲ್ಲ. ಕೋಟಿಂಗ್ ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಅದೊಂಥರ ಅನ್ನ ಸಾಂಬಾರಾದಂಗೆ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅಂದರೆ ಕಲಿಸ್ದಂಗೆ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಕ್ರಿಸ್ಪಿ ಆಗಿರಬೇಕು, ಕೋಟಿಂಗ್ ಕಮ್ಮಿ ಇರಬೇಕು, ಮತ್ತು ನಿಮ್ಮ ಮಂಚೂರಿ ತುಂಬ ಚೆನ್ನಾಗಿರಬೇಕು ಡ್ರೈ ಆಗಿ. ಅಕಸ್ಮಾತ್ ನಿಮಗೆ ಮಂಚೂರಿ ಸ್ವಲ್ಪ ನೀರಾಗಿ ಬೇಕು, ಲಿಕ್ವಿಡ್ ಆಗಬೇಕು ಅಂದರೆ ಅದಕ್ಕೆ ನಾನು ಗೊಜ್ಜಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸ್ವಲ್ಪ ಲಿಕ್ವಿಡಾಗಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಕಡೆ ಡ್ರೈ ಗೋಬಿನೆಲ್ಲ, ಈ ಕಡೆ ಮಂಚೂರಿ ಎಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಈಗ ಟೇಸ್ಟ್ ನೋಡೋಣ. ನೀವು ನೋಡ್ತಿರ್ಬೋದು ಆ ಕ್ರಿಸ್ಪಿನೆಸ್ಸು. ನಾವು ಹಿಂಗೆ ತಿಂತಾಯಿದ್ರೆ ಕುರುಮ್ ಅಂತ ಚೆನ್ನಾಗಿ ಸಿಗ್ತಾಯಿದೆ ಗೋಬಿ ಮಧ್ಯ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಮನೇಲಿ ಒಂದ್ಸರಿ ಪ್ರಯತ್ನ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ, ಮದುವೆ ಮನೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಮನೇಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಆರೋಗ್ಯಕರವಾದಂಥ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ನಿಮ್ಮ ಮನೆ ಕಾರ್ಯಕ್ರಮಗಳು, ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿರ್ಬೋದು, ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಾವು ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.